ಚಕ್ರಗಳು ಅನ್ನೋದು ಇದೆಯಾ ಒರಿಜಿನಲ್ ಆಗಿ? ಸೊ ಎಷ್ಟೋ ಜನ ಹೇಳ್ತಾರೆ ಚಕ್ರಗಳೇ ಸುಳ್ಳು, ಇದೆಲ್ಲ ಬಂಡಲ್ ಬಿಡ್ತಾರೆ, ಇದೇನು ಇಲ್ಲ. ಸೀತಾ ಮಾತೆ ಸ್ತುತಿಸ್ತಾ ಇದ್ದಂತಹ ಲಲಿತಾ ಸಹಸ್ರನಾಮದಲ್ಲಿ 7 ಚಕ್ರಗಳ ಉಲ್ಲೇಖ ಇದೆ. ಒಬ್ಬ ಮನುಷ್ಯನ ಗುದಸ್ಥಾನದ ಮಧ್ಯಭಾಗದಲ್ಲಿ ಇಡಾ ಪಿಂಗಳ ಸುಷುಮ್ನ ನಾಡಿಗಳ ಮಧ್ಯಭಾಗದಲ್ಲಿ ಈ ಒಂದು ಏನು ಇಡಾ ಪಿಂಗಳ ಸುಷುಮ್ನ ಮುಖ್ಯ ನಾಡಿಗಳು ಜಾಗೃತ ಆಗುತ್ತೋ, ಈ ಜಾಗೃತ ಆದಂತಹ ಮೂಲ ಭಾಗದಲ್ಲಿ ಈ ಮಾತೃಚಕ್ರ ಮೂಲಾಧಾರ ಚಕ್ರ ಇರುತ್ತೆ. ಅವ್ದ್ಯಾವುದೋ ಒಂದು ಮಗು ಮರದ ಹತ್ರಕ್ಕೆ ಗಿಡದ ಹತ್ರಕ್ಕೆ ಹೋಗಿ ಎಲೆಗೆ ನೀರು ಏರಿಸ್ತಾ ಇದೆ ಅಂದರೆ, ನೀನು ಬುದ್ಧಿವಂತ ತಾನೆ, ನೀನು ಯಾಕೆ ಹೋಗಿ ಎಲೆಗೆ ನೀರು ಹಾಕ್ತಾ ಇದೆಯಾ? ನನಗೆ ಗೊತ್ತಪ್ಪ, ನನ್ನ ಕಷ್ಟ ಅಂತ ನಿಮ್ಮ ಕಿಡ್ನಿಗಳು ಬೈತಾರೆ, ನಿಮ್ಮ ಕರುಳು ಬೈತಾರೆ, ನಿಮ್ಮ ಹೊಟ್ಟೆ ಬೈತಾರೆ. ನೀನು 5 ಇಂಚು ರುಚಿಗೋಸ್ಕರ 5 ಅಡಿ ಶರೀರವನ್ನ ಏನೇನಕ್ಕೆಲ್ಲ ಇಂಟೆಕ್ ತುರುಕ್ತಾ ಇದೀವಿ. ಪ್ರಿಯ ವೀಕ್ಷಕರೇ ನಮಸ್ಕಾರ. ಕಾರ್ಯಕ್ರಮವನ್ನು ನೋಡಿ ಸುಮ್ಮನಾಗಬೇಡಿ, ನಮ್ಮ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್. ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ನಾನು ಸಂದೀಪ್ ಶೆಟ್ಟಿ, ಹೆಗ್ಗದ್ದೆ. ಇದು ಹೆಗ್ಗದ್ದೆ ಸ್ಟುಡಿಯೋ. ವೀಕ್ಷಕರೇ, ರೇಖೆಯ ಬಗ್ಗೆ ನಿಮ್ಗೆ ಎಷ್ಟು ಜ್ಞಾನ ಇದ್ರೂ ಅದು ಕಡಿಮೆ ಅಂತ ನಾನು ಅಂದ್ಕೊತೀನಿ. ಯಾಕಂದರೆ ನಾನು ಪ್ರತಿದಿನ ಸುಮಾರು ವಿಚಾರಗಳನ್ನು ಈ ಕಾರ್ಯಕ್ರಮ ಮಾಡೋದ್ರಿಂದ ತಿಳ್ಕೊತಾ ಇದ್ದೀನಿ. ಇಲ್ಲಿ ನನ್ನ ಜೊತೆಗೆ ಗೀತಾ ಚಂದ್ರಶೇಖರ್ ಅವರು ರೇಖೆ ಗ್ರ್ಯಾಂಡ್ ಮಾಸ್ಟರ್ ಆಗಿ ಏನು ಜಾಯ್ನ್ ಆದರು. ಸೊ ಅವರಿಂದ ಸಾಕಷ್ಟು ಪ್ರಶ್ನೆಗಳಿಗೆ ಉತ್ತರವನ್ನು ನಾನು ಪಡ್ಕೊತಾ ಇದ್ದೀನಿ. ಅದನ್ನು ನಿಮಗೆ ಕೂಡ ನಾನು ಪ್ರತಿದಿನ ಬಿತ್ತರಿಸ್ತಾ ಇದ್ದೀನಿ. ನಮ್ಮ ಹೆಗ್ಗದ್ದೆ ಸ್ಟುಡಿಯೋನ ನೀವು ಮೊದಲ ಬಾರಿಗೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಕಾರ್ಯಕ್ರಮವನ್ನು ಅನೇಕರಿಗೆ ಶೇರ್ ಮಾಡಿ. ನಮ್ಮನ್ನು ನೀವು ಫೇಸ್ಬುಕ್ಕಲ್ಲೂ ಕೂಡ ಫಾಲೋ ಮಾಡ್ಬೋದು, ಇನ್ಸ್ಟಾಗ್ರಾಮಲ್ಲೂ ಕೂಡ ನಮ್ಮ ಪೇಜ್ ಇರುತ್ತೆ, ಅಲ್ಲೂ ಕೂಡ ಫಾಲೋ ಮಾಡ್ಬೋದು. ಬನ್ನಿ, ಇವತ್ತಿನ ಕಾರ್ಯಕ್ರಮದಲ್ಲಿ ಗೀತಾ ಚಂದ್ರಶೇಖರ್ ಅವರು ನನ್ನ ಜೊತೆ ಜಾಯ್ನ್ ಆಗಿದ್ದಾರೆ. ಮೇಡಮ್, ನಮ್ಮ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಹೆಗ್ಗದ್ದೆ ಸ್ಟುಡಿಯೋದಲ್ಲಿ ಅನೇಕ ವಿಚಾರಗಳ ಬಗ್ಗೆ ನಾವು ಕಾರ್ಯಕ್ರಮವನ್ನು ಬಿತ್ತರಿಸ್ತಾ ಇದ್ದೀವಿ. ಅದರಲ್ಲೂ ರೇಖೆ ವಿಚಾರ ಬಂದಾಗ ನಮಗೆ ಗೀತಾ ಚಂದ್ರಶೇಖರ್ ಅವರೇ ಬೇಕು ಅಂತ ನಿಮ್ಮನ್ನೇ ನಾವು ದೂರದಿಂದ ಇಲ್ಲಿಗೆ ಕರೆಸೋದು, ನಮ್ಮ ಸ್ಟುಡಿಯೋಗೆ ಕರೆಸಿ ಮಾತಾಡಿಸ್ತೀವಿ. ನಿನ್ನೆ ಮತ್ತು ಮೊನ್ನೆ ಎಪಿಸೋಡ್ನಲ್ಲಿ ನಾವು ಬೇರೆ ಬೇರೆ ವಿಚಾರಗಳ ಬಗ್ಗೆ, ಅಂದರೆ ರೇಖೆ ರೆಸ್ಪಾನ್ಸ್ ಹೆಂಗಿದೆ, ವಿವಿಧ ಕಾಯಿಲೆಗಳಿಗೂ ಕೂಡ ಇದರಲ್ಲಿ ಏನಾದರೂ ಉತ್ತಮವಾದಂಥ ರಿಸಲ್ಟ್ ಇದೆಯಾ, ಮತ್ತು ರೇಖೆಯ ಕೆಲವೊಂದು ದೀಕ್ಷೆ ಮತ್ತು ಕ್ಲಾಸ್ಗೆ ವ್ಯತ್ಯಾಸಗಳು ಇದೆಯಾ ಅನ್ನೋದ್ರ ಬಗ್ಗೆನೂ ಮಾಹಿತಿಯನ್ನು ಕೊಟ್ಟಿದ್ದೀವಿ. ಆದರೆ ಇವತ್ತು ನಾನು ಹೊರಗಡೆ ಪ್ರಪಂಚದಲ್ಲಿ ಒಂದಿಷ್ಟು ಜನ ಮಾತಾಡೋದು ಅದು ಇದು ವಿಚಾರಗಳು ಏನು ಹರಿದಾಡ್ತಿದೆ ಆ ರಿಲೇಟೆಡ್ ಒಂದಿಷ್ಟು ಪ್ರಶ್ನೆಗಳನ್ನು ಇಟ್ಕೊಂಡಿದ್ದೀನಿ. ಅಂದರೆ ಈಗ ಚಕ್ರಗಳು ಅಂತ ನಾವು ಮಾತಾಡಿದ್ದೀವಿ, ಅದನ್ನೇ ಸುಳ್ಳು ಅಂತ ಹೇಳಿಬಿಟ್ಟು ಕೆಲವೊಂದು ವಿತಂಡವಾದವನ್ನು ಮಾಡುವವರು ಇದ್ದಾರೆ, ನಮ್ಮ ಮಧ್ಯೆನೂ ಇದ್ದಾರೆ. ಈ ಕಾರ್ಯಕ್ರಮವನ್ನು ನೋಡ್ತಾನೂ ಕೂಡ ಇರಬಹುದು ಅವರು ಅಂತ ಅನ್ಕೊಂತೀರಿ. ಅಂಥವರಿಗೂ ನಾವು ಆನ್ಸರನ್ನು ಕೊಡಬೇಕಾಗುತ್ತೆ. ಕೇವಲ ಒಂದೇ ಮಾರ್ಗದಲ್ಲಿ ನಾವು ಮಾತಾಡ್ಕೊಂಡು ಹೋದರೆ ಅದು ಪ್ರಯೋಜನ ಇರೋದಿಲ್ಲ. ಈಗ ನನಗೊಂದ್ಸಲ ನಿಮ್ಮ ಮುಂದೆ ಕೂತ್ಕೊಂಡು ಮಾತಾಡುವಾಗ ಹೌದು ಅನಿಸುತ್ತೆ, ಅವ್ರು ಯಾರೋ ವಿತಂಡವಾದ ಮಾಡ್ತಿರ್ಬೇಕಾದ್ರೆ ಅದು ಕೂಡ ನನಗೆ ಹೌದು ಅಂತ ಅನ್ನಿಸ್ಬಹುದು. ಸೊ ನನ್ನ ಇವತ್ತಿನ ಪ್ರಶ್ನೆ, ಈಗ ನಾವು ಯಾವುದನ್ನು ನಂಬಬೇಕು, ನಾವು ಯಾವುದನ್ನು ನಂಬೋದು ಅಂತ. ಖಂಡಿತ ಸರ್. ಈ ಒಂದು ಪ್ರಶ್ನೆಗೆ ಉತ್ತರ ಕೊಡೋದಕ್ಕಿಂತ ಮುಂಚೆ ನನ್ನ ಆರಾಧ್ಯ ದೈವ ನನ್ನ ಅಮ್ಮ ಅನ್ನಪೂರ್ಣೇಶ್ವರಿ ಅಮ್ಮನವರಿಗೂ ನನ್ನ ರೇಖಿ ಗುರುಗಳಿಗೂ ಹೃದಯಪೂರ್ವಕವಾದಂತಹ ಧನ್ಯವಾದವನ್ನು ಹೇಳ್ತಾ ಅವರ ಆಶೀರ್ವಾದದೊಂದಿಗೆ ಆರಂಭ ಮಾಡ್ತಾ ಇದ್ದೀನಿ. ಚಕ್ರಗಳು ಅನ್ನೋದು ಇದೆಯಾ ಒರಿಜಿನಲ್ ಆಗಿ? ಸೊ ಎಷ್ಟೋ ಜನ ಹೇಳ್ತಾರೆ ಚಕ್ರಗಳೇ ಸುಳ್ಳು, ಇದೆಲ್ಲ ಬಂಡಲ್ ಬಿಡ್ತಾರೆ, ಇದೇನು ಇಲ್ಲ, ಸೊ ಏನು ವರ್ಕ್ ಆಗಲ್ಲ. ಅಲ್ಲ, ಅವ್ರಿಗದು ಅನುಭವಕ್ಕೆ ಬರಲಿಲ್ಲ ಅಂದ ತಕ್ಷಣ, ಕುರುಡನ್ಗೆ ಬೆಳಕು ಕಾಣಿಸಿಲ್ಲ ಅಂದ ತಕ್ಷಣ ಸೂರ್ಯ ಇಲ್ಲ ಅನ್ನೋದೆಷ್ಟು ಸರಿ ಅಲ್ವಾ? ನಿನಗೆ ಕಾಣಿಸ್ತಾ ಇಲ್ಲ ಅಷ್ಟೇ. ಹೌದು, ಓಕೆ, ನಾನು ಒರಿಜಿನಲ್ ಆಗಿ ನಾನು ಹೇಳುವಂಥದ್ದು ಸರ್. ಇದೇ ಥರ ಏನು ಈಗೆಲ್ಲ ವಾದ ಮಾಡ್ತಾ ಇದ್ದಾರಲ್ಲ, ಈ ಒಂದು ಮೊಂಡುವಾದದ ಇದರಲ್ಲೇ ನಾನು ಸ್ವಲ್ಪ ದಿನಗಳ ಹಿಂದೆ ಇದ್ದಿದ್ದು, ಸ್ವಲ್ಪ ವರ್ಷಗಳ ಹಿಂದೆ ಇದ್ದಿದ್ದು. ನಾನು ದೇವರನ್ನೇ ನಂಬ್ತಾ ಇರಲಿಲ್ಲ ನನ್ನ ಜೀವನದಲ್ಲಿ. ಅದು ಭಾಗಶಃ ನಾನು ಒಪ್ಕೋಬೇಕಾದ ಸತ್ಯ. ನನಗೆ ಸರಿಸುಮಾರು ನನ್ನ ಮದುವೆ ಆಗಿ 1 ತಿಂಗಳವರೆಗೂ ಕೂಡ, ಸೊ ನಮಗೆ ನನ್ನ ಆಕ್ಸಿಡೆಂಟ್ ಆಗೋವರೆಗೂ ಕೂಡ ಯಾರೋ ಒಬ್ರು ಬಂದು ನನ್ನ ಜೀವನದ ವೃತ್ತಾಂತ ಕೇಳಿದ್ರೆ, ಮೇಡಮ್ ಇದೆಲ್ಲ ಸತ್ಯನ ಅಂತ ಅನ್ಸುತ್ತೆ ಒರಿಜಿನಲ್ ಆಗಿ. ಸೊ 100% ಹೆಂಗೆ ಅಂತ ಅಂದ್ರೆ, ಸೊ ನಾನು ದೇವರು ಅಂತಂದ್ರೆ ಎಲ್ಲಿದಂಗೆ ಕರ್ಕೊಂಡ್ ಬಂದಿದ್ದೆ. ಅದೇ ಯಾರೇ ಒಂದು ಬಡ ಮಕ್ಕಳು ಇವರು, ನನ್ನ ಭಿಕ್ಷುಕರಿಗೆ ಮತ್ತೆ ಈ ಜಾತಿ ಭೇದ ನಂಗೆ ಇದೆಲ್ಲ ಗೊತ್ತೇ ಇಲ್ಲ. ನನ್ ಚಿಕ್ಕ ಹುಡುಗಿಂದ ನನ್ಗೆ ಗೊತ್ತಿಲ್ಲ. ಕಡಿಮೆ ಅಂದ್ರು 15-20 ಜನ ಮಕ್ಕಳು, ಭಿಕ್ಷುಕರು ಮಕ್ಕಳು ಡೈಲಿ ನಮ್ಮ ಅಮ್ಮ ಹೋದ್ಮೇಲೆ ನಮ್ಮ ಮನೆಗೆ ಬರ್ತಿದ್ರು. ಹೆಂಗೆ ಅವ್ರಿಗೆ ಏನ್ ತಿಂಡಿ ತಿಂತೀರೋ, ಏನ್ ಊಟ ಮಾಡ್ತೀರಾ, ಸೊ ಅದ್ರ ಜೊತೆಗೆ ಬೇರೆ ಸೈಡ್ಸ್ ಬೇರೆ ಸ್ಪೆಷಲ್ ಮಾಡಿ ಬಡಿಸುವಂಥದ್ದು. ಅದು ನನ್ನ ಪದ್ಧತಿ, ನಾನು ಬೆಳ್ಕೊ ಬಂದಿದ್ದೆ ಹಿಂಗೆ. ಅಮ್ಮಂಗೆ ಗೊತ್ತಾಗ ಚೆನ್ನಾಗಿ ಬಡಿತಾ ಇದ್ರು, ಅದೆಲ್ಲ ಸೆಕೆಂಡ್ರಿ ಅದೆಲ್ಲ. ಸೊ ಆ ಪದ್ಧತಿಯಲ್ಲಿದ್ದಳು. ದೇವ್ರು ಅಂತ ಅಂದ್ರೆ ಎಲ್ಲಾ ಕೆಲಸ ಮಾಡ್ತಾ ಇದ್ದೆ, ದೇವ್ರು ಅಂದ್ರೆ ಆಗ್ತಾ ಇರ್ಲಿಲ್ಲ. ಸೊ ಈಗ ಅವರು ಆ ಸ್ಟೇಜಲ್ಲಿ ಇದ್ದಾರೆ. ಕರೆಕ್ಟ್. ನಾನೊಂದು ಸ್ಟೇಜ್ ಇದ್ದೆ ಅಲ್ವಾ, ಸೊ ಅದು ಅರಿವಿಗೆ ಬರೋವರೆಗೂ ನಾನು ಆ ಮೌಢ್ಯತೆಯಲ್ಲೇ ಇದ್ದೆ. ಸೊ ನಾನು ಎಲ್ಲಿವರೆಗೆ ಅಂದ್ರೆ, ಈಗ ಹೆಂಗೆ ಅಂತಂದ್ರೆ, ಈ ಮಕ್ಕಳು ಹುಟ್ಟಿದ ತಕ್ಷಣ ಎಲ್ಲವೂ ಕಾಣಲ್ಲ, 1-2 ತಿಂಗಳು ಬೇಕು ಅಂತಾರೆ ಎಲ್ಲರನ್ನ ಗುರ್ತಿಸೋದಿಕ್ಕೆ ಅಲ್ವಾ. ಕಣ್ಣಿರುತ್ತೆ, ದೃಷ್ಟಿ ಇರುತ್ತೆ, ಆದ್ರೆ ಸಂಪೂರ್ಣವಾಗಿ ಎಲ್ಲವನ್ನ ನೋಡೋದಿಕ್ಕೆ ಸಮಯ ಅವಕಾಶ ಬೇಕಾಗಿರುತ್ತೆ.
ಇಲ್ಲಿ ಅವ್ರಿಗೆ ಅದೇ ಆಗ್ತಾ ಇರೋದು. ಅವ್ರ ಫಿಸಿಕಲ್ ಬಾಡಿ ನೋಡ್ತಾ ಇದ್ದಾರೆ, ಜಸ್ಟ್ ಅಷ್ಟು ಮಾತ್ರ ಸತ್ಯ. ಆಯ್ತಪ್ಪ, ಫಿಸಿಕಲ್ ಬಾಡಿ ಇದೆಲ್ಲ ಇದೆಯಲ್ಲ, ಈಗ ನಾವು ಚಲಿಸ್ತಾ ಇರ್ತೀವಿ, ಕುತ್ಕೊಂಡಿರ್ತೀವಿ, ಏನೋ ಯೋಚನೆ ಮಾಡ್ತಾ ಇರ್ತೀವಿ, ಬರಿತಾ ಇರ್ತೀವಿ ಅಲ್ವಾ, ಏನೋ ಒಂದು ಕ್ರಿಯೆ ಮಾಡ್ತಾ ಇದೆಯಲ್ಲ, ಅಥವಾ ನಮಗೆ ಅರಿವಿಲ್ಲದೆ ನಾವೀಗ ಉಸಿರಾಡ್ತಾ ಇದೀವಿ, ಅದು ನಮ್ದು ಪರ್ಮಿಷನ್ ತಗೊಂಡಿದ್ವಿ. ಸೊ ನಾವೇನೇ ತಿಂದ್ರು ಕೂಡ ಡೈಜೆಷನ್ ಆಗ್ತಾ ಇದೆ, ಜೀರ್ಣ ಆಗ್ತಾ ಇದೆ, ಇನ್ನು ಅದಕ್ಕೆ ಬೇಕಾದ ಅಂಗಾಂಗಗಳು ಆ ಕೆಲಸ ಮಾಡ್ತಾ ಇದೆ. ಸೊ ವಿಸರ್ಜನೆಗೆ ಏನ್ ಬೇಕು ಆ ಅಂಗಾಂಗಗಳು ಆ ಕೆಲಸ ಮಾಡ್ತಾ ಇದೆ, ರಕ್ತ ಚಲನೆಗೆ ಏನ್ ಬೇಕು ಆ ಕೆಲಸ ಅಂಗಾಂಗಗಳು ಮಾಡ್ತಾ ಇದೆ. ನಿನ್ಗೆ ಏನ್ ಬೇಕು ಎಲ್ಲವೂ ಇದೆಯಪ್ಪ, ಇದನ್ನ ಏನೋ ಒಂದು ಹೇಳ್ತಾ ಇದೆ ಬ್ರೈನ್. ಸೊ ಎಲ್ಲವನ್ನ ಗಮನಿಸ್ತಾ ಇದೆ, ಎಲ್ಲವನ್ನ ತಗೋತಾ ಇದೆ. ಇದು ಯಾವುದು ನಮ್ಮ ಪರ್ಮಿಷನ್ ತಗೊಂಡು ನಡೀತಾ ಇದೆಯಾ? ನಮ್ಮ ಅರಿವಿಗೆ ಇಲ್ಲ, ಅದು ಗೊತ್ತಿಲ್ಲ, ಒಳಗಡೆ ಏನೋ ಒಂದು ಕ್ರಿಯೆ ನಡೀತಾ ಇದೆ. ಸೊ ಚಕ್ರಗಳೇ ಸುಳ್ಳು ಅಂತ ಹೇಳುವಂತಹ ಮಹಾನುಭಾವರಿಗೆ ಒಂದು ಹೇಳ್ತೀನಿ, ಅವರು ನಿಜವಾಗ್ಲೂ ಆಸ್ತಿಕರಾಗೋದಕ್ಕೆ ಸಾಧ್ಯ ಇಲ್ಲ, ನಾಸ್ತಿಕತೆನೇ ಜಾಸ್ತಿ ಇರಬೇಕು. ಭಾಗಶಃ ಸರ್ ಸಾಮಾನ್ಯ ಇದನ್ನ ಕೇಳಲೇಬೇಕು. ಇಲ್ಲಿ ಯಾರೆಲ್ಲ ದೇವರನ್ನ ನಂಬ್ತಾರೆ, ಅದರಲ್ಲೂ ಶ್ರೀರಾಮ ದೇವರು ನಂಬ್ತೀರಾ? ಹೌದು, 100%. ಯಾಕೆಂದ್ರೆ ಹಿಂದೂಗಳಾದ್ಮೇಲೆ, ಹಿಂದೂಗಳು ಅಂತಲ್ಲ ಸಾಮಾನ್ಯ ಎಲ್ಲರೂ ಕೂಡ, ನಮ್ಮಲ್ಲಿ ಬರುವಂತಹ ಮುಸಲ್ಮಾನ್ ಬಾಂಧವರು ಕೂಡ ಎಸ್ ಮೇಡಮ್ ರೇಖಿ ಒಳಗಡೆ ಬಂದ್ಮೇಲೆ ಅದ್ಭುತಗಳಾಯ್ತು ಅಂತ ಹೇಳೋರು ಇದ್ದಾರೆ, ಬಂದಿದ್ದಾರೆ. ಎಷ್ಟೋ ಜನ ಇವತ್ತಿಗೂ ಕೂಡ ಇದ್ದಾರೆ ಸ್ಟೂಡೆಂಟ್ಗಳು ಮುಸಲ್ಮಾನರು. ಮತ್ತೆ ಅಲ್ಲಿ ಆ ಬೀಜ ಮಂತ್ರಗಳನ್ನ ಪಠಣೆ ಮಾಡುವಾಗ ಅವ್ರಿಗಾಗುವಂತಹ ಅನುಭವ ಅದು ದಿವ್ಯ. ಅವ್ರ ಬಾಯಿಂದಾನೇ ಕೇಳಬೇಕು ಏನಾಯ್ತಂತ. ಸೊ ರಾಮ ದೇವರು ನಂಬ್ತೀರಾ? ರಾಮನ ಹೆಂಡತಿ ಸೀತಾಮಾತೆ. ಸೀತಾಮಾತೆ ಇದನ್ನ ಯಾಕೆ ಇದನ್ನ ನಾನು ಕುಲಂಕುಷವಾಗಿ ಹೇಳ್ತೀನಿ ಅಂದ್ರೆ, ಚಕ್ರ ಅನ್ನೋದೇ ಸುಳ್ಳು. ಚಕ್ರ ಅಂತ ಯಾರು ಹೇಳಿದ್ರೆ ಅವ್ರ ಮೇಲೆ ಕೇಸ್ ದಾಖಲು ಮಾಡಿ, ಸುಮೋಟೋ ಕೇಸ್ ಹಾಕಿ, ಟೊಮೊಟೊ ಕೇಸ್ ಹಾಕಿ ಅಂತ ಇಲ್ದನಿರೋ ತಲೆಗೆ ತುಂಬೋರು ಒಂದಷ್ಟು ಜನ ಇದ್ದಾರೆ. ಓಕೆ, ನನಗೆ ಗೊತ್ತಿಲ್ಲ, ಯಾಕೆಂದ್ರೆ ಸುಮೋಟೋ ಕೇಸ್ ಏನಂದ್ರೆ ನನಗೆ ಗೊತ್ತಿಲ್ಲ, ನಾವು ರೈತರು, ನಮ್ಗೆ ಟೊಮೊಟೊ ಕೇಸೇ ಗೊತ್ತಾಗ್ಬೇಕಷ್ಟೇ. ಸೊ ಹಂಗಾಗಿ ಸೊ ಆ ರೀತಿ ಎಲ್ಲ ಏನ್ ಬಿತ್ತರಿಸ್ತಿರಲ್ಲ, ಸ್ವಲ್ಪ ಹೋಗಿ ಹಿಂದೆ. ಸೊ ರಾಮಾಯಣನೇ ನಡೆದಿಲ್ಲ ಅನ್ನುವಂತಹ ವಿತಂಡವಾದ ಮಾಡೋರಿಗೆ ಏನು ಹೇಳಕ್ಕಾಗಲ್ಲ. ರಾಮ ಒಬ್ಬ ದೈವ. ಸೊ ಅದ್ಭುತವಾದಂತಹ ಉತ್ತಮ ಪುರುಷ, ಪರಮ ಪುರುಷ ಅಂತ ಯಾರೆಲ್ಲ ಆರಾಧನೆ ಮಾಡ್ತಿರಲ್ಲ ಅವರೆಲ್ಲ ನಂಬಲೇಬೇಕಾದ ಸತ್ಯ ಚಕ್ರಗಳು. ಹೆಂಗೆ ಅಂದ್ರೆ ರಾಮನ ಹೆಂಡತಿ. ಸೊ ಸಾಮಾನ್ಯ ಎಲ್ಲರಿಗೂ ಗೊತ್ತು, ರಾಮಾಯಣದ ಕಥೆ ಎಲ್ಲರಿಗೂ ಗೊತ್ತು. ಇವತ್ತೊಂದು ಸ್ವಲ್ಪ ಕಥೆ ಹೇಳೋ ಅಂಥದ್ದೇ ಆಗ್ಬಿಡ್ಲಿ. ಸೊ ಸಾಮಾನ್ಯ ಲವಕುಶ ಜನನ ಆಗುತ್ತೆ, ಅವ್ರು ಮತ್ತೆ ಅರಣ್ಯವಾಸಕ್ಕೆ ಕಳಿಸ್ತಾರೆ. ಸೊ ಪಟ್ಟಾಭಿಷೇಕದ ನಂತರ ಲವಕುಶ ಜನನ ಆದಾಗ ಮತ್ತೆ ಸೀತಾದೇವಿ ಈ ಲವಕುಶರೊಟ್ಟಿಗೆ ಇರ್ತಾರೆ. ಏನು ವಾಲ್ಮೀಕಿ ಮಹರ್ಷಿ ಆಶ್ರಮದಲ್ಲಿ ಇರ್ತಾರೆ. ಆ ಸಂದರ್ಭದಲ್ಲಿ ಏನಾಗುತ್ತೆ, ಈ ಒಂದು ರಾಮ ಮತ್ತೆ ಲವಕುಶರ ನಡುವೆನೂ ಕೂಡ ಯುದ್ಧ ಆಗುವಂತ ಸಂದರ್ಭ ಬರುತ್ತೆ. ಲಕ್ಷ್ಮಣ ಕೂಡ ಬರ್ತಾರೆ, ಮೂರ್ಛೆ ಹೋಗ್ತಾರೆ, ಆಂಜನೇಯ ಬರ್ತಾರೆ, ಅವ್ರನ್ನ ಬಂಧನ ಮಾಡ್ತಾರೆ. ರಾಮಾಯಣ ಓದಿರೋರು ಸಾಮಾನ್ಯ ಎಲ್ಲರಿಗೂ ಗೊತ್ತೇ ಇದೆ. ಸೊ ಲವಕುಶರು ಮತ್ತೆ ಶ್ರೀರಾಮರ ನಡುವೆ ಯುದ್ಧ ಆಗುವಾಗ ಅಲ್ಲಿ ಏನೋ ಒಂದು ಆಪತ್ತು ಒದಗುತ್ತೆ ಅಂತ ಸೀತಾಮಾತೆ ಮೊದಲೇ ಅನ್ಸಿರುತ್ತೆ. ಸೀತಾಮಾತೆ ಯಾರು? ರಾಮ ನಾರಾಯಣನ ಮತ್ತೊಂದು ಅವತಾರ ಅಂತ ಹೇಳ್ತೀವಿ. ಸೀತಾಮಾತೆ ಮಹಾಲಕ್ಷ್ಮಿ ಅಮ್ಮನವರ ಮತ್ತೊಂದು ಅವತಾರ ಅಲ್ವಾ? ಆ ಮಹಾಲಕ್ಷ್ಮಿ ಅಮ್ಮನವರಿಗೆ ಹೇಳ್ತಾರೆ, ಸೀತಾಮಾತೆ ಹೇಳ್ತಾರೆ, ನೋಡಿ ನೀವು ಒಂದು ವ್ರತವನ್ನ ಕೈಗೊಳ್ಳಿ, ಆ ವ್ರತದ ಫಲ ಆಗುವಂತಹ ಅವಘಡಗಳನ್ನ ನಿಲ್ಲಿಸಬಹುದು ಅಂತ ಹೇಳ್ತಾರೆ. ಆಕೆ ಕೈಗೊಂಡಂತಹ ವ್ರತ ಯಾವುದು? ಲಲಿತಾ ಪರಮೇಶ್ವರಿ ವ್ರತವನ್ನ ಆಕೆ ಕೈಗೊಳ್ತಾರೆ. ಲಲಿತಾ ಪರಮೇಶ್ವರಿ ಅಲ್ಲಿಗೆ ಈ ಒಂದು 4 ಯುಗಗಳಲ್ಲಿ ಬರುವಂತಹ ಒಂದು ಯುಗ, ಈ ರಾಮನ ಒಂದು ಏನು ಬರುತ್ತೆ ಆಳ್ವಿಕೆಯ ಯುಗ, ಒಂದು ಈ ತೇತ್ರ ಯುಗದಲ್ಲಿ ಬರುವಂತದ್ದು ಸಾಮಾನ್ಯ. ಆ ಯುಗಕ್ಕಿಂತ ಮುಂಚೆನೆ ಲಲಿತಾ ಪರಮೇಶ್ವರಿ ಬಗ್ಗೆ ಗೊತ್ತಿರಬೇಕು, ವ್ರತಕಥೆಗಳ ಬಗ್ಗೆ ಗೊತ್ತಿರಬೇಕು. ಅದರ ಬಗ್ಗೆ ಯಾವುದು ಕೂಡ ಉಲ್ಲೇಖವಿಲ್ಲದೆ ಅವ್ರು ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಅಲ್ಲಿ ಸೀತಾಮಾತೆ ಲಲಿತಾ ಸಹಸ್ರನಾಮದ ಪಠಣೆಯನ್ನ ಮಾಡ್ತಾ ತಾಯಿಗೆ ಪೂಜೆಯನ್ನ ಸಲ್ಲಿಸ್ತಾ ಇರ್ತಾರೆ. ಆ ಪೂಜೆ ಕೈಂಕರ್ಯ ಅರ್ಧಕ್ಕೆ ನಿಲ್ಲುತ್ತೆ. ಆಗ ಸಡನ್ ಆಗಿ ಬರ್ತಾರೆ. ಆ ಒಂದು ಆಘಾತಕ್ಕೆ, ಆ ಒಂದು ಇದಕ್ಕೆ ಏನಾಗ್ತಾರೆ, ಸೀತಾಮಾತೆಯೇ ತುತ್ತಾಗುವಂಥದ್ದಾಗತ್ತೆ. ಗಂಡ ಮತ್ತೆ ಮಕ್ಕಳನ್ನ ವಿಯೋಗಕ್ಕೆ ಅಂದ್ರೆ ಅವರನ್ನ ಬಿಟ್ಟು ಸೀತಾಮಾತೆ ಭೂತಾಯಿ ಒಳಗಡೆ ಲೀನ ಆಗಿ ಹೋಗುವಂಥದ್ದು ಸರ್ವೇ ಸಾಮಾನ್ಯ ಎಲ್ಲರಿಗೂ ಗೊತ್ತಿರುವಂತ ಕತೆ. ಹಾಗಿದ್ರೆ ಸೀತಾಮಾತೆ ಸ್ತುತಿಸ್ತಾ ಇದ್ದಂತಹ ಲಲಿತಾ ಸಹಸ್ರನಾಮದಲ್ಲಿ 7 ಚಕ್ರಗಳ ಉಲ್ಲೇಖ ಇದೆ. ಹೆಂಗೆ ಹೇಳ್ತೀರಾ ನೀವು ಚಕ್ರ ಇಲ್ಲ ಅಂತ? ಹಾಗಿದ್ರೆ ಏನು ರಾಮಾಯಣ ಬರೆದಂತಹ ವಾಲ್ಮೀಕಿ ಮಹರ್ಷಿಗಳು ಅವ್ರು ಏನಾಗ್ಬೇಕಾಗಿದ್ರೆ? ಅಲ್ಲಿ ಲಲಿತಾ ಸಹಸ್ರನಾಮದಲ್ಲಿ 7 ಚಕ್ರಗಳ ಬಗ್ಗೆ ಉಲ್ಲೇಖ ಇದೆ ಅಂದ್ರೆ ಅಂತಹ ಮಹಾನುಭಾವರಿಗಿಂತ ಅದ್ಭುತವಾದ ಜ್ಞಾನಿಗಳ ನೀವು. ಅಲ್ಲಿ ಹೇಳ್ತಾರೆ, ಇವತ್ತಿಗೂ ಕೂಡ ಲಲಿತಾ ಸಹಸ್ರನಾಮ ಪುಸ್ತಕವನ್ನ ತೆರೆದು ನೋಡಿ, ಅಲ್ಲಿ ಹೇಳ್ತಾರೆ 38, 39ನೇ ಶ್ಲೋಕ ಅಂತ ಅನ್ಸುತ್ತೆ, ಅಲ್ಲ ಬರುತ್ತೆ. ಮೂಲಾಧಾರೈಕ ನಿಲಯ ಬ್ರಹ್ಮ ಗ್ರಂಥಿ ವಿಭೇದಿನಿ, ಮಣಿಪುರಾಂತರುದಿತ ವಿಷ್ಣು ಗ್ರಂಥಿ ವಿಭೇದಿನಿ, ಆಜ್ಞಾ ಚಕ್ರಾಂತರಾಲಸ್ಥ
ರುದ್ರಗ್ರಂಥಿ ವಿಭೇದಿನಿ, ಸಹಸ್ರಾಂಬುಜಾರೂಢ, ಸುಧಾಸಾರ ವಿವರ್ಷಿಣಿ ಅಂತ ಬರುತ್ತೆ. ಮೂಲಾಧಾರ ಚಕ್ರದಲ್ಲಿ ಇರುವಂತಹ ಮೂಲಾಧಾರ ಚಕ್ರ ಎಲ್ಲಿದೆ ಆಗಿದ್ರೆ ಒಬ್ಬ ಮನುಷ್ಯನ ಗುದಸ್ಥಾನದ ಮಧ್ಯಭಾಗದಲ್ಲಿ ಇಡಾಪಿಂಗಳ ಸುಷುಮ್ನ ನಾಡಿಗಳ ಮಧ್ಯಭಾಗದಲ್ಲಿ ಈ ಒಂದು ಏನು ಇಡಾಪಿಂಗಳ ಸುಷುಮ್ನ ಮುಖ್ಯ ನಾಡಿಗಳು ಜಾಗೃತ ಆಗುತ್ತೋ ಈ ಜಾಗೃತ ಆದಂತಹ ಮೂಲ ಭಾಗದಲ್ಲಿ ಈ ಮಾತೃಚಕ್ರ ಮೂಲಾಧಾರ ಚಕ್ರ ಇರುತ್ತೆ. ಮೂಲಾಧಾರ ಚಕ್ರದಲ್ಲಿ ಇರುವಂತಹ ಬ್ರಹ್ಮಗ್ರಂಥಿಯನ್ನು ಭೇದಿಸಿ ನಂತರ ಬ್ರಹ್ಮಗ್ರಂಥಿಯಿಂದ ಈಕೆಯ ಉಪಸ್ಥಿತಿ ನಾಭಿಯ ಮೇಲ್ಭಾಗದಲ್ಲಿರುವಂತಹ ಮಣಿಪುರಾಂತರುದಿತ, ಮಣಿಪುರದಲ್ಲಿ ಉದಯಿಸ್ತಾ ಇರುವಂತಹ ವಿಷ್ಣು ಗ್ರಂಥಿಯನ್ನು ಭೇದಿಸಿ ತದನಂತರ ಆಜ್ಞಾಚಕ್ರಾಂತರಾಳಸ್ಥ ರುದ್ರಗ್ರಂಥಿ ವಿಭೇದಿನಿ. ಆಜ್ಞಾಚಕ್ರ ಎಲ್ಲ ಬರುತ್ತೆ, ಹಣೆ ಮಧ್ಯಭಾಗ ಬರುತ್ತೆ. ಸೊ ಅಲ್ಲಿರುವಂತಹ ರುದ್ರಗ್ರಂಥಿಯನ್ನ ಭೇದಿಸಿ ಸಹಸ್ರಾಂಬುಜಾರೂಢ 1000 ದಳಗಳಿಂದ ಕೂಡಿರುವಂತಹ ಈ ಸಹಸ್ರ ಕಮಲಗಳ ಚಕ್ರಗಳ ಮೇಲೆ ತಾಯಿ ಉಪಸ್ಥಿತಳಾಗಿ ಏನ್ ಮಾಡ್ತಾಳೆ? ಸುಧಾಸಾರ ವಿವರ್ಷಿಣಿ, ಈ ಸಹಸ್ರಾರದಿಂದ ಮೂಲಾಧಾರ ಚಕ್ರದಲ್ಲಿರುವಂತಹ ಸಿಹಿಯನ್ನ ಸವಿತಾಳೆ. ಅಲ್ಲ, ಅದ್ ನಾನು ಹೇಳ್ತಾ ಇರೋದಲ್ಲ, ಸಹಸ್ರನಾಮದಲ್ಲಿ ಹೇಳ್ತಾ ಇರೋದು. ಸಹಸ್ರನಾಮ ನಾನು ಬರ್ದಿದ್ದಲ್ಲ, ಗೀತಾ ಚಂದ್ರಶೇಖರ್ ಬರ್ದಿಲ್ಲ. ಸಹಸ್ರನಾಮಗಳು ಪುರಾಣಗಳಿಗೆ ಎಷ್ಟೋ ಸಾವಿರಾರು ವರ್ಷಗಳ ಲಕ್ಷಾಂತರ ವರ್ಷಗಳ ಉಲ್ಲೇಖಗಳಿದೆ. ಯಾವ ಬ್ಲೈಂಡ್ನೆಸ್ ಅಲ್ಲಿ ಹೇಳ್ತೀರಾ ನೀವು ಚಕ್ರಗಳಿಲ್ಲ ಅಂತ? ಹಾಗಿದ್ರೆ ಜಗನ್ಮಾತೆ ಇರೋದೇ ಸುಳ್ಳ? ಜಗನ್ಮಾತೆಯನ್ನ ಕಂಡವರಿಗೆ ಅದರ ಅರಿವಿರುತ್ತೆ. ಸೊ ಈ ಎಲ್ಲಾ ಚಕ್ರಗಳಲ್ಲೂ ಆ ತಾಯಿ ಶಕ್ತಿಯನ್ನ ಜಾಗೃತ ಮಾಡೋದಕ್ಕೆ ನಾವು ಹೋಗ್ತಾ ಇರೋದು. ಸೊ ಸಮಸ್ತ ಯಾವ ಶಕ್ತಿನೂ ಇಲ್ಲ, ಯಾವ ಚಕ್ರವೂ ಇಲ್ಲ ಅನ್ನೋರು ಯಾರಂತ ಅಂದ್ರೆ, ಸೊ ಹೇಳ್ತೀನಲ್ಲ, ಹುಟ್ಟು ಕುರುಡರು ಅಂತ ಇರ್ತಾರೆ. ಅವ್ರು ನೀವು ಏನ್ ತೋರಿಸಿ ಸರ್, ಸಾಮಾನ್ಯ ನೀವು ಯಾವ ಕಲರ್ ತೋರಿಸಿದ್ರು ಕೂಡ ಅವ್ರು ಗ್ರೀನ್, ರೆಡ್, ಬ್ಲಾಕ್ ಹೇಳ್ಬೋದು, ಬಿಟ್ರೆ ಅನುಭವಿಸಕ್ಕಾಗಲ್ಲ. ಯಾಕೆಂದ್ರೆ ಅವ್ರ ಕಣ್ಣು ಮುಂದೆ ಕತ್ಲೇನೆ ಬರಬೇಕು. ಹೆಂಗ್ ಕಲರ್ ಬರಕ್ ಸಾಧ್ಯ? ಹೌ ಕ್ಯಾನ್ ಇಟ್ ಈಸ್ ಪಾಸಿಬಲ್? ನಾನು ಕೇಳ್ತೀನಿ. ಹುಟ್ಟು ಕುರುಡ ಈಗ ಸಡನ್ ಆಗಿ ಏನೋ ಕಣ್ಣು ಕಾಣಿಸ್ತಾ ಇತ್ತು, ಸಡನ್ ಆಗಿ ಅವ್ನಿಗೆ ಏನೋ ಕಾಣಿಸ್ತಾ ಇಲ್ಲ, ಕಲರ್ ಅವನಿಗೆ ರೆಕಗ್ನೈಸ್ ಆಗಿರುತ್ತೆ. ಸೊ ಕೆಂಪು ಅಂದ್ರೆ ಏನು, ಕಪ್ಪು ಅಂದ್ರೆ ಏನು, ಬಿಳುಪು ಅಂದ್ರೆ ಏನು, ಬಂಗಾರ ಅಂದ್ರೆ ಏನು ಅಂತ ಹೇಳ್ತಾರೆ. ಹುಟ್ಟು ಕುರುಡ ಅವ್ನು ಏನ್ ನೋಡೋದಕ್ಕೆ ಸಾಧ್ಯ? ಸೊ ಹುಟ್ಟು ಕುರುಡರ ಮಾತಿನ ಹಿಂದೆ ಬಿದ್ದು ನಿಮ್ಮ ಸಂಸ್ಕಾರವನ್ನ ಸಂಸ್ಕೃತಿಯನ್ನ ಅವಹೇಳನ ಮಾಡ್ತೀರಾ ಅಂದ್ರೆ ಚಕ್ರಗಳೇ ಇಲ್ಲ. ಮತ್ತೆ ಚಕ್ರ ಸಾಧನೆ ಯಾಕೆ ಮಾಡ್ತಾ ಇದ್ರು ಋಷಿಗಳು? ಅಷ್ಟು ವರ್ಷಗಳ ಕಾಲ ತಪಸ್ಸಾಧನೆ ಯಾಕೆ ಮಾಡ್ತಾ ಇದ್ರು? ಸಾಧನೆ ಅಂತ ಯಾಕೆ ಮಾಡ್ತಾ ಇದ್ರು? ರೇಖೆಯಲ್ಲಿ ಸಾಧಕರಾಗಿ ಅಂತ ಯಾಕೆ ಹೇಳ್ತೀವಿ ಅಂದ್ರೆ, ನೀವು ಡೈಲಿ ಅರ್ಧ ಗಂಟೆ ಮಾಡೋದು ಪ್ರಾಕ್ಟೀಸ್ ಅಷ್ಟೇ. ಸಾಧನೆ ಅಂದ್ರೆ ಅದರಲ್ಲೇ ಅನವರತವಾಗಿ ಲೀನ ಆಗೋದು. ಯಾವಾಗಲೂ ರೇಖೆ ಶಕ್ತಿ ಒಳಗಡೆ ಇದ್ದವ್ರು ಮಾತ್ರ ಅದರ ಅದ್ಭುತವಾದ ಮಹತ್ತರವಾದಂತಹ ಒಂದು ಇದನ್ನ ಪಡೆಯೋದಕ್ಕೆ ಸಾಧ್ಯ, ಶಕ್ತಿಯನ್ನ ಪಡೆಯೋದಕ್ಕೆ ಸಾಧ್ಯ. ಸೊ ಹಾಗಾಗಿ ರೈತ ಒಂದು ಸಹಸ್ರನಾಮದ ಪಠಣೆಯನ್ನಾದ್ರೂ ಮಾಡಿ, ಅಥವಾ ಅದನ್ನ ಹೋಗಿ ನೋಡಿ, ವಿಷ್ಣು ಸಹಸ್ರನಾಮದಲ್ಲಿ ಉಲ್ಲೇಖ ಇದೆ ನೋಡಿ. ಸೊ ಸ್ವಯಂ ಜಗನ್ಮಾತನೇ ಉಪಸ್ಥಿತರಿದ್ದಾರೆ, ಅಂತಹ ಜಾಗನೇ ಸುಳ್ಳು ಅಂದ್ರೆ ನಾವು ಅವ್ರು ಹೇಳೋ ಮಾತನ್ನ ನಾವು ಕೇಳ್ತೀವಿ ಅಂದ್ರೆ ನಾವು ಎಷ್ಟರ ಮಟ್ಟಿಗೆ ಅವಿವೇಕಿಗಳು ಅಂತ. ಸೊ ಅವಂಗಂತ ಕೇಳೋರ್ಗೆ ಹೇಳಿ, ಲಲಿತಾ ಸಹಸ್ರನಾಮ ಬುಕ್ಸ್ ಇಟ್ಬಿಟ್ಟು ಕೇಳಿ, ಅವ್ರು ಓದ್ಲಿಕ್ಕೆ ಬಂದ್ರೆ ಅದನ್ನ ಓದಿಸ್ಬಿಟ್ಟು ಕೇಳಿ, ಇಲ್ಲಿ ಇದೆಯಲ್ಲ ಉಲ್ಲೇಖ, ಹೆಂಗೆ ಸರ್ ಇದು ಅಂತ. ನೀವು ಲಾಸ್ಟ್ ಟೈಮ್ ಇನ್ನೊಂದು ಮಾತು ಹೇಳಿದ್ರಿ, ಪಂಚಕೋಶಗಳ ಬಗ್ಗೆ ಅಂತ ಹೇಳಿದ್ರಿ. ಈ ಪಂಚಕೋಶಗಳು ಹೆಂಗ್ ವರ್ಕ್ ಆಗುತ್ತೆ ಹಂಗಾದ್ರೆ? ಸೊ ಈ ಪಂಚಭೂತಗಳ ಸೃಷ್ಟಿ ನಮ್ಮ ಪಂಚಕೋಶ. ಸೊ 100% ಹೆಂಗೆ ಅಂತ ಅಂದ್ರೆ, ನಿಮ್ಮ ಈ ಸಪ್ತಚಕ್ರ ಎಲ್ಲ ಉಪಚಕ್ರಗಳು ಕೂಡ ಇದೆ. ಯಾಕೆಂದ್ರೆ ಬೇರೆಡೆ ಎಲ್ಲ 26 ಪಾಯಿಂಟ್ಸ್ 24 ಪಾಯಿಂಟ್ಸ್ ರೇಖೆ ಅಭ್ಯಾಸ ಏನಕ್ಕೆ ಮಾಡಿಸ್ತಾರೆ ಅಂದ್ರೆ, ಅವ್ರು ಮೇನ್ ಈ 7 ಚಕ್ರಾಸ್ ಮರ್ತ್ಬಿಟ್ಟಿದ್ದಾರೆ ಜಸ್ಟ್ ಪಾಯಿಂಟ್ ವೈಸ್. ಇವಾಗ ಸಾಮಾನ್ಯ ರೇಖೆ ಬೇರೆ ಕಡೆಯಿಂದ ಬಂದಂಥದ್ದೇ, ಗೊತ್ತಿರುವಂಥದ್ದೇ ಎಲ್ಲ, ಅದನ್ನೇ ನಾವು ಆಚರಣೆ ಮಾಡುವಾಗ ಅವ್ರು ಹೇಳಿದ್ನೇ ಬ್ಲೈಂಡ್ನೆಸ್ ಅಲ್ಲಿ ತಗೊಂತೀವಿ. ದಿಸ್ ಇಸ್ ದ ಟೆಕ್ನಿಕ್. ಈಗ ಏನಕ್ಕೆ ಅವ್ರಲ್ಲಿ ಮುಡ್ಕೊಂತ ಇದಾರೆ ಅಂದ್ರೆ ಎಲ್ಲಿ ಮುಡ್ಕೋಬೇಕು ಅಂತ ಗೊತ್ತಿಲ್ಲ. ಸೊ ಅವ್ರು ಟೆಕ್ನಿಕ್ ಯೂಸ್ ಮಾಡ್ತಾ ಇದಾರೆ. ನಿಮ್ ಮೂಲ ಸಾಧನೆ ಗೊತ್ತಲ್ವಾ? ಆಯ್ತಾ? ಸೊ ಯಾವ್ದೋ ಒಂದ್ ಮಗುಗೆ ಒಂದ್ ಗಿಡಕ್ಕೆ ಹೋಗ್ಬಿಟ್ಟು ನೀರ್ ಹಾಕಪ್ಪ ಅಂದ್ರೆ ಎಲೆ ಮೇಲೆ ನೀರು ಏರಿಸ್ತಾ ಇರ್ತದೆ. ಯಾವ್ದ್ಯಾವ್ದೋ ಒಂದು ಮಗು ಮರದ ಹತ್ರಕ್ಕೆ, ಗಿಡದ ಹತ್ರಕ್ಕೆ ಹೋಗಿ ಎಲೆಗೆ ನೀರು ಏರಿಸ್ತಾ ಇದೆ ಅಂದ್ರೆ, ನೀನ್ ಬುದ್ಧಿವಂತ ತಾನೆ, ನೀನ್ ಯಾಕೆ ಹೋಗಿ ಎಲೆಗೆ ನೀರು ಹಾಕ್ತಾ ಇದ್ಯಾ? ಇಲ್ಲ, ಅವ್ನು ಹಂಗೆ ಮಾಡ್ತಾ ಇದ್ದಾನೆ, ಗೊತ್ತಿಲ್ಲ ಅದ್ ಮಗು ಅಷ್ಟೇ. ಅವ್ರು ನೀವು ಅಲ್ಲಗೆಳೆಬೇಡಿ, ನೀವು ಅದ್ರ ಬಗ್ಗೆ ಗೊತ್ತಿಲ್ಲ, ಅದ್ರ ಬಗ್ಗೆ ಅವ್ರಿಗೆ ಅರಿವಿಲ್ಲ. ಸೊ ನಿನಗ್ ನಾಲೆಡ್ಜ್ ಇದೆ ಅಲ್ಲ, ಬೇರಿಗೆ ನೀರ್ ಹಾಕ್ಬೇಕು ಅಂತ. ಬೇರಿಗೆ ನೀರ್ ಹಾಕಿದ್ರೆ ಬುಡ ಗಟ್ಟಿ ಆಗುತ್ತೆ, ರಂಬೆ ಕೊಬ್ಬೆ ಚಿಗುರುತ್ತೆ ಅಂತ ಗೊತ್ತಲ್ವಾ? ಮತ್ ಬೇರನ್ನ ಇಟ್ಕೊಳ್ಳಿ. ನಾವು ಮೇನ್ ಬೇರನ್ನು ತೋರಿಸ್ತಾ ಇದೀವಿ ನಿಮಗೆ. ನಿಮ್ ಸಾಧನಾ ಸಮಯವನ್ನ ಕಡಿತ ಮಾಡ್ತಾ ಇದೀವಿ, ಶಕ್ತಿಯನ್ನ ಹೆಚ್ಚಳ ಮಾಡ್ತಾ ಇದೀವಿ. ಸೊ ಮೇನ್ ಸ್ವಿಚ್ಗಳನ್ನ ಆನ್ ಮಾಡಿ ಬಿಟ್ಬಿಡಿ. ಸೊ ನೀವು ಯಾವ ರೂಮ್ಗೆ ಹೋಗಿ ಜಸ್ಟ್ ಸ್ವಿಚ್ ಆನ್ ಮಾಡ್ತಾರ, ಅಲ್ಲಿ ಹರಿತಾನೆ ಇರುತ್ತೆ ಲೈಟ್. ನೀವು ಎಲ್ಲಾ ಲೈಟ್ ಆನ್ ಮಾಡ್ಕೊಂಡ್ಬಿಟ್ಟು ಮೇನ್ ಸ್ವಿಚ್ ಆಫ್ ಮಾಡ್ಕೊಂಡ್ರೆ ಏನ್ ಬಂತು ಫಲ? ಈ ಮೇನ್ ಸ್ವಿಚ್ಗಳು ಅದ್ಭುತವಾದ ಎನರ್ಜಿ, ಯಾವಾಗ ನಮ್ಮಲ್ಲಿ ಅದ್ಭುತವಾದ ಶಕ್ತಿ ಅನ್ನೋದು ಜಾಗೃತ ಆಗ್ತಾ ಹೋಗುತ್ತೆ, ನಮ್ಮ ಸುತ್ತ ಪ್ರಭಾವಳಿ ಅನ್ನೋದು ಜಾಗೃತ ಆಗುತ್ತೆ. ಈ ಒಬ್ಬ ಮನುಷ್ಯ ಸಾಮಾನ್ಯ ಈ ಪಂಚಕೋಶಗಳಿಂದ ರೆಡಿ ಆಗುವಂತ. ಹೆಂಗೆ ಅಂತ ಅಂದ್ರೆ, ಈ ಒಂದು ಅನ್ನಮಯ ಕೋಶ,
ಪ್ರಾಣಮಯ ಕೋಶ, ಮತ್ತೆ ಮನೋಮಯ ಕೋಶ, ವಿಜ್ಞಾನಮಯ ಕೋಶ, ಆನಂದಮಯ ಕೋಶ. ಎಷ್ಟು ಅದ್ಭುತವಾಗಿ ಹೇಳಿದರೆ ಗೊತ್ತಾ ಅದು. ಅನ್ನಮಯ ಕೋಶ ಅಂದ್ರೆ ಏನು? ನಾವ್ ಇವಾಗ ಏನೆಲ್ಲ ಊಟ ಮಾಡ್ತೀವಿ, ಇಂಟೇಕ್ ಏನೇನೋ ತಗೋತೀವಿ, ನೀರು ಕುಡಿತೀವಿ, ಏನೇನೋ ಮಾಡ್ತೀವಿ, ಎಲ್ಲ ನಮ್ಮ ಶರೀರಕ್ಕೆ ಏನ್ ಬೇಕೋ ಮಾಡ್ತೀವಲ್ಲ, ಈ ಕಾರ್ಯಗಳನ್ನ ಮಾಡ್ತೀವಲ್ಲ, ಇದು ಅನ್ನಮಯ ಕೋಶ. ಸೊ ನೀವು ಇದನ್ನ ಇಲ್ಲ ಏನೋ ಒಂದು ಡ್ಯಾಮೇಜ್ ಆಗಿರುತ್ತೆ, ಇದನ್ನ ಹೀಲ್ ಮಾಡ್ಕೊಳ್ಳೋದಿಕ್ಕೆ, ಇದನ್ನ ಚಿಕಿತ್ಸೆಗೊಳಪಡಿಸೋದಕ್ಕೆ ಬೇರೆ ಏನೋ ಟ್ಯಾಬ್ಲೆಟ್ಸ್ ತಗೋಬಹುದು, ಮೆಡಿಸಿನ್ಸ್ ತಗೋಬಹುದು, ಏನೇ ಬಂದು ನೀವು ಇದನ್ನ ಇಲ್ಲಿ ತಗೋತೀರಾ, ನಿಮ್ಮ ದೇಹಕ್ಕೆ ಏನ್ ಬೇಕು ತಗೋತೀರಾ. ಈ ಅನ್ನಮಯ ಕೋಶ ಹಾಳಾಗೋದಿಕ್ ಕೂಡ ರೀಸನ್ಸ್ ಏನು? ವಾಟ್ ಈಸ್ ದ ರೀಸನ್? ಏನ್ ಬೇಡವೋ ಅದನ್ನ ಹಾಕ್ತಾ ಇದ್ವಿ. ಯಾಕೆಂದ್ರೆ ಸಾಮಾನ್ಯ ನೋಡಿ, ಅತಿ ಹೆಚ್ಚು ಬೇಡದನೇ ಇರೋದು ಹಾಕೋದು. 5 ಇಂಚು ನಾಲಿಗೆಯ ರುಚಿಗೆ 5 ಅಡಿ ಶರೀರ ಹಾಳು ಮಾಡ್ತಾ ಇದ್ದಾರೆ. ಕರೆಕ್ಟ್. ಈಗ ಏನು ಒಂದಪ್ಪ, ಸಾರಿ ತಪ್ಪು ತಿಳ್ಕೊಬೇಡಿ, ಯಾರಾದ್ರು ನಾನ್ ವೆಜಿಟೇರಿಯನ್ಸ್ ನೋಡ್ತಾ ಇದ್ದಾರೆ, ಒಂದು ಒಳ್ಳೆ ಕಬಾಬು, ಒಳ್ಳೆ ಬಿರಿಯಾನಿ, ಒಳ್ಳೆ ಇದು ಎಲ್ಲಾನು ತಿಂತಾರೆ. ಈಗ ಏನಕ್ಕೆ ಇಷ್ಟ ಪಡ್ತಾರೆ? ಕರಿದ ಪದಾರ್ಥಗಳು ಎಲ್ಲ ಇಷ್ಟ ಆಗುತ್ತೆ, ಬಾಡಿ ಕಷ್ಟ ಆಗುತ್ತೆ. ನಾಲ್ಗೆ ಎಷ್ಟು ಉದ್ದ ಇದೆ? ಇಷ್ಟೇ ಉದ್ದ ಇರೋದು, 5 ಇಂಚು ಮ್ಯಾಕ್ಸಿಮಮ್. ಅಳದ್ ಬಿಡಿ, ಒಂದ್ 5 ಇಂಚು ಬರ್ಬಹುದಾ? 5 ಇಂಚು ನಿಮ್ಮ ನಾಲಿಗೆಗೆ ರುಚಿಗೆ ಅದು ಒಳಗಡೆ ಹೋಗುತ್ತಾ? ಎಷ್ಟೆಲ್ಲ ರಿಜೆಕ್ಟ್ ಮಾಡ್ತೀವಿ ಗೊತ್ತಾ? ನೀವು ತಿನ್ನೋಂಥದ್ದು ನಿಮ್ಮ ಹೃದಯಕ್ಕೆ ಬೇಡ, ಅವ್ರು ಬೈತಾರೆ. ನಿಮ್ಮ ಲಂಗ್ಸಿಗೆ ಬೇಡ, ಅವರು ಬೈತಾರೆ. ನಿಮ್ಮ ಕಿಡ್ನಿಗೂ ಬೇಡ, ಅಪ್ಪ ನನಗೆ ಡೈಜೆಷನ್ ಮಾಡಿ ಇದನ್ನೆಲ್ಲ ಮಾಡಕ್ ಆಗಲ್ಲ, ನನಗೆ ಗೊತ್ತಪ್ಪ ನನ್ನ ಕಷ್ಟ ಅಂತ ನಿಮ್ಮ ಕಿಡ್ನಿಗಳು ಬೈತಾ ಇದೆ, ನಿಮ್ಮ ಕರುಳು ಬೈತಾ ಇದೆ, ನಿಮ್ಮ ಹೊಟ್ಟೆ ಬೈತಾ ಇದೆ. ನೀನು 5 ಇಂಚು ರುಚಿಗೋಸ್ಕರ 5 ಅಡಿ ಶರೀರವನ್ನ ಏನೇನ್ ಬೇಕು ಅದನ್ನೆಲ್ಲ ಇಂಟೆಕ್ ತುರುಕ್ತಾ ಇದೀವಿ. ಬಟ್ ಇದನ್ನೆಲ್ಲ ತುರ್ಕಿ ಏನ್ ಮಾಡ್ತಾ ಇದೀವಿ ಅಂದ್ರೆ, ಈ ನಿಮ್ದು ಏನಿದೆಯಲ್ಲ ಈ ಅನ್ನಮಯ ಕೋಶವನ್ನ ನೀವೇ ಡ್ಯಾಮೇಜ್ ಮಾಡ್ಕೊಂತ. ಪ್ರಾಣಮಯ ಕೋಶ, ಸೊ ಇದು ನಮ್ಗೆ ಗೊತ್ತಿಲ್ದಾನೆ ಒಳಗಡೆ ಸಂಚಾರ ಆಗುತ್ತೆ, ರಕ್ತ ಚಲನೆ ಆಗುತ್ತೆ, ಉಸಿರಾಟ ಕ್ರಿಯೆ ನಡೆಯುತ್ತೆ. ಸೊ ನಮ್ಮ ಪ್ರಾಣಧಾತುವನ್ನ ನಮ್ಮ ಉಸಿರಾಟದ ಮೂಲಕ, ರಕ್ತಚಲನೆಯ ಮೂಲಕ ಶರೀರದ ಪ್ರತಿಯೊಂದು ಜೀವಕೋಶಗಳಿಗೂ ತಲುಪಿಸುವಂತ ಕಾರ್ಯ ನಡೆಯುತ್ತೆ. ಸೊ ಅದ್ಭುತ, ಭಗವಂತ ನಮ್ಮನ್ನು ಎಷ್ಟು ಅದ್ಭುತವಾಗಿ ಮಾಡಿದ್ದೇನೆ ಅಂದ್ರೆ, ಅವನಿಗಿಂತ ಅದ್ಭುತವಾದ ಕಲಾಕಾರ ಬೇರೆ ಯಾರು ಇಲ್ಲ. ಅದ್ಭುತವಾಗಿ ನೋಡಿ, ಒಬ್ಬ ಮನುಷ್ಯನ ಶರೀರ ಎಷ್ಟು ಚೆನ್ನಾಗಿ ಅಚ್ಚುಕಟ್ಟಾಗಿ ಹೆಂಗೆ ಅವನು ನಿರ್ಮಾಣ ಮಾಡಿದ್ದಾನೆ. ಇಂತಹ ಕಟ್ಟಡ ನಾವೇ ಕಟ್ಟಕ್ಕಾಗಲ್ಲ, ಒರಿಜಿನಲ್ ಆಗಿ ಇಷ್ಟು ಅದ್ಭುತವಾಗಿ ಕಟ್ಟಿದ್ದಾನೆ. ಅದನ್ನೆಲ್ಲ ನಾವೇ ಹಾಳು ಮಾಡ್ಕೊಂತ ಇದ್ವಿ. ಸೊ ಈ ಪ್ರಾಣಮಯ ಕೋಶ ಮತ್ತೆ ನಿಮ್ಮ ಈ ಸಹಸ್ರ ಚಕ್ರಗಳಲ್ಲಿ 72,000 ಏನು ನಾಡಿಗಳಿರುತ್ತೆ. ಈ ಎಲ್ಲ ನಾಡಿಗಳು ಕೂಡ ನಮ್ಮ ಪ್ರತಿಯೊಂದು ಅಂಗಾಂಗಗಳಿಗೂ ಕನೆಕ್ಟೆಡ್ ಇರುತ್ತೆ. ಸೊ ಎಲ್ಲಾ ಅಂಗಾಂಗಗಳಿಗೂ ಕೂಡ ಅದ್ಭುತವಾಗಿ ರೇಖಿ ಕನೆಕ್ಷನ್ಸ್ಗೆ ಒಳಪಟ್ಟಾಗ, ಎಲ್ಲಾ ಶಕ್ತಿ ಸಂಚಾರ ಆದಾಗ ನಿಮ್ಮ ಪ್ರಾಣಮಯ ಕೋಶ ಕೂಡ ಅದ್ಭುತವಾಗಿ ಆಕ್ಟಿವ್ ಆಗುತ್ತೆ. ಒಂದ್ ಚೈತನ್ಯ, ಒಂದು ಉರುಪು, ಏನ್ ಸುಸ್ತು ಅನ್ನೋದಿಲ್ಲ, ಸಂಕಟ ಅನ್ನೋದಿಲ್ಲ. ಏನಿಲ್ಲಪ್ಪ ನಾಳೆ ಏನೋ ಕೆಲಸ, ಇಲ್ಲ ಇವತ್ ಮಾಡ್ಬಿಡೋಣ. ಈಗ ಒಬ್ಬ ಮನುಷ್ಯ ಎಷ್ಟು ನಿಮಿಷ ಒಂದ್ ರೇಖಿ ಮಾಡ್ರೆ ಒಳ್ಳೇದು ಪ್ರತಿದಿನ? ಸಾಮಾನ್ಯ ನಾನು ಹೇಳೋದು, ಈಗ ಬಿಸಿ ಅಂತ ಹೇಳ್ತಾ ಇರ್ತಾರಲ್ಲ, ಅಟ್ಲೀಸ್ಟ್ ಒಂದ್ 30-40 ನಿಮಿಷ ಕಳೀರಿ. ಅಟ್ಲೀಸ್ಟ್ ನಿಮ್ಗೋಸ್ಕರ ಒಂದು 30 ನಿಮಿಷ ಅಥವಾ 40 ನಿಮಿಷ ಪ್ರತಿದಿನ ರೇಖೆಗೋಸ್ಕರ ಮುಡಿಪಾಗಿ ಇಡೋದ್ರಿಂದ, ಅದಕ್ಕೋಸ್ಕರ ಡೆಡಿಕೇಟಿವ್ ಆಗಿ ತೆಗೆದಿಡೋದ್ರಿಂದ ನಮ್ಮ ಜೀವನದ ಇಷ್ಟು ಪಾಸಿಟಿವಿಟಿಗೆ, ಅಂದ್ರೆ ಎಲ್ಲಾ ಚಕ್ರಗಳು ಆಕ್ಟಿವೇಟ್ ಆಯ್ತು ಅಂತಿದ್ರೆ ಅದು ಒಂದು ಪಾಸಿಟಿವ್ ಎನರ್ಜಿನ ಕೊಡುತ್ತೆ. ಸೊ ಆ ಪಾಸಿಟಿವ್ ಇಂದಾನೆ ಲೈಫ್ ಪಾಸಿಟಿವ್ ಆಗ್ತಾ ಬರುತ್ತೆ. ಸೊ ಇದೇ ಇದರ ಸೀಕ್ರೆಟ್ ಅಂತ ಹೇಳೋಕೆ ಇಷ್ಟಪಡ್ತೀನಿ. ರೇಖಿ ಒಂದು ಮಾತ್ರದಿಂದಲೇ ನೀವ್ ಎಲ್ಲಾ ಕೋಶಗಳನ್ನ ರೆಡಿ ಮಾಡ್ಕೋಬೋದಲ್ಲ. ನಾವೇನೇನೋ ನೆಗೆಟಿವ್ ಥಿಂಕ್ ಮಾಡ್ತಾ ಇರ್ತೀರ, ಆಲೋಚನೆ, ಈ ಮನೋವಿಕೃತಿಗಳೆಲ್ಲ ದೂರ ಆಗುತ್ತೆ. ಸೊ ಅದ್ಭುತವಾದಂತಹ ಅದು ಈಗ ನಿಮ್ಮ ಮಾತು ಹೇಗಿದೆ ಅಂದ್ರೆ ನಿಮ್ಮ ಹತ್ರನೇ ಮಾಡ್ಬೇಕು ಅಂತಿಲ್ಲ, ಎಲ್ಲಾದ್ರೂ ಮಾಡಿ ರೇಖಿ ಗಳನ್ನ ಆಯ್ಕೆ ಮಾಡ್ಕೊಳ್ಳಿ. ನಾನು ಹೇಳೋದು ಹೆಂಗೆ ಅಂತ ಅಂದ್ರೆ, ಈಗ ಸೊ ಪ್ರಾಡಕ್ಟ್ ಸಿಗುತ್ತೆ, ಎಲ್ಲ ಕಡೆ ಸಿಗುತ್ತಲ್ಲ. ನೀವು ಹೋಗ್ಬಿಟ್ಟು ಫ್ಲಿಪ್ಕಾರ್ಟ್ ಅಲ್ಲಿ ಯಾವ್ದೋ ಒಂದು ಪ್ರಾಡಕ್ಟ್ ತಗೊಂಡು ನನ್ಗೆ ಇದು ಸರಿ ಇಲ್ಲ ಅಂತ ಇಲ್ಲಿ ಒಂದು ಕಮೆಂಟ್ ಮಾಡೋರು ಅರ್ಥ ಆಯ್ತಾ? ಸೊ ಸಮರ್ಥ ಗುರುಗಳು, ನಾನು ಹೇಳ್ತೀನಲ್ಲ, ಗುರು ಎಷ್ಟು ಮುಖ್ಯನೋ ಗುರುಗಳು ಕೂಡ ಅಷ್ಟೇ ಮುಖ್ಯ. ಬಟ್ ಆ ಗುರುಗಳು ಎಷ್ಟು ನಿಷ್ಠಾವಂತರಾಗಿದ್ದಾರೆ, ರೇಖಿಗೋಸ್ಕರ ಅವ್ರು ಎಷ್ಟು ಮೀಸಲಾಗಿದ್ದಾರೆ, ಹೆಂಗ್ ಮಾಡ್ತಾರೆ. ಯಾಕೆಂದ್ರೆ ಸರಿಯಾದ ಗುರು ಇಲ್ಲ ಅಂದ್ರೆ ಗುರಿ ಕೂಡ ತಲುಪಕ್ಕಾಗಲ್ಲ. ಸೊ ಸಾಧನಾ ಮನೋಭಾವ ಇರಬೇಕು. ಸಾಧನಾ ಮನೋಭಾವ ಬರ್ಬೇಕು ಅಂದ್ರೆ ರೇಖಿಗೆ ಬರ್ಬೇಕು ಮೇನ್ ಆಗಿ. ಮತ್ತೆ ವಿಜ್ಞಾನಮಯ ಕೋಶ ಅಂತ ಏನು ಈಗ ನಾವೆಲ್ಲ ಚರ್ಚೆ ಮಾಡ್ತಾ ಇದೀವಲ್ಲ ತರ್ಕಬದ್ಧವಾಗಿ, ಸೊ ಹಲವಾರು ರೀತಿಯ ಒಂದು ವಿಶ್ಲೇಷಣೆಗಳನ್ನ ಮಾಡ್ಕೊಂಡು, ಸೊ ಏನೆಲ್ಲ ತರ್ಕಗಳನ್ನ ಮಾಡ್ತಾ ಇದೀವಿ. ಸೊ ಸೈಂಟಿಫಿಕಲಿ ಇದು ಸತ್ಯನಾ? ಹೌದು, ಸೈಂಟಿಫಿಕಲಿ ಸತ್ಯ, ಅವ್ರು ಒಪ್ಕೊಂತಾರೆ. ಏನೋ ಒಂದು ಎನರ್ಜಿ ಇದೆ ಮನುಷ್ಯನ ಸುತ್ತ. ಕೆರ್ಲಿನ್ ಫೋಟೋಗ್ರಫಿನಲ್ಲಿ ಬರುತ್ತೆ, ಅವರ ಇದೆ. ಸೊ ಅವರ ಡ್ಯಾಮೇಜ್ ಆಗಿದೆ.
ಸೊ ಅದು ಏನು ಕೆಲ್ಲಿಂಗ್ ಫೋಟೋಗ್ರಫಿ ನಾವು ಮಾಡಿದ್ದಲ್ಲ, ನೂರಾರು ವರ್ಷಗಳ ಹಿಂದೆನೇ ಇರುವಂಥದ್ದು. ಎಸ್ ಎಸ್ ಸೊ ಹಾಗಾಗಿ ಅದಾದ್ಮೇಲೆ ಈ ವಿಜ್ಞಾನಮಯ ಕೋಶದಲ್ಲೂ ಕೂಡ ಅದ್ಭುತವಾದ ಶಕ್ತಿಯನ್ನ ಕಂಡುಕೊಂಡಾಗ ದಿವ್ಯ ಆನಂದ, ನೀನೇನು ಒರಿಜಿನಲ್ ರಿಯಾಲಿಟಿ ಗೊತ್ತಾಗುತ್ತೆ. ಆನಂದಮಯ ಕೋಶವನ್ನ ನೀನೇ ತಲುಪ್ತೀಯ. ಕರೆಕ್ಟ್ ಕರೆಕ್ಟ್. ದೇಹದಲ್ಲಿ ಇದೆಯಲ್ಲ ಈ ಕೋಶ ರೆಡಿ ಮಾಡ್ಕೋ, ಒಳಗಡೆ ಇರೋ ಪ್ರಾಣಕೋಶವನ್ನ ರೆಡಿ ಮಾಡ್ಕೋ, ಅದ್ರೊಳಗಡೆ ಇರೋ ಮನೋಮಯ ಕೋಶ ರೆಡಿ ಮಾಡ್ಕೋ. ವಿಜ್ಞಾನಮಯ ಕೋಶ ಸತ್ಯ ಏನು ಅಂತ ತೋರಿಸುತ್ತೆ. ವಿಜ್ಞಾನ ಅಂದ್ರೆ ಏನಿಲ್ಲ, ಜ್ಞಾನದಿಂದನೇ ವಿಜ್ಞಾನ. ಎಸ್ ಹೌದಾ? ಸೊ ನೀವು ಜ್ಞಾನವನ್ನ ಸಂಶೋಧನೆ ಮಾಡಿ ವಿಜ್ಞಾನ ಮಾಡಿದಿರ ಅಷ್ಟೇ. ಕರೆಕ್ಟ್. ವಿಜ್ಞಾನದಿಂದ ಜ್ಞಾನ ಅಲ್ಲ, ಜ್ಞಾನದಿಂದನೇ ವಿಜ್ಞಾನ ಒರಿಜಿನಲ್ ಆಗಿ. ಸೊ ಆ ವಿಜ್ಞಾನದ ಮೂಲಕನೂ ತಿಳ್ಕೊ, ನೀನು ಸತ್ಯಾಸತ್ಯತೆಯನ್ನ ತಿಳ್ಕೊಂಡು ನಂತರ ಪ್ರಾಕ್ಟೀಸ್ ಮಾಡು. ಒಂದು 6 ತಿಂಗಳು ವರ್ಷ ಒಳ್ಳೆ ಪ್ರಾಕ್ಟೀಸ್ ಮಾಡೋ. ಅದ್ಭುತವಾದ ಆನಂದಮಯ ಕೋಶ ನೀನೇ ತಲುಪ್ತೀಯ. ನೀನ್ ಯಾರು ಕರ್ಕೊಂಡೋಗಿ ತಳ್ಳೋದೇ ಬೇಡ. ಸೊ ಎಲ್ಲ ಕೋಶಗಳು ರೆಡಿ ಆಗುತ್ತೆ. ನಿಜವಾಗ್ಲೂ ಖುಷಿ ಆಯ್ತು. ಯಾಕಂದ್ರೆ ಈಗ ಯಾರು ನಂಬಲ್ಲ, ನಾನು ಚಕ್ರಗಳನ್ನು ನಂಬಲ್ಲ, ಪಂಚಕೋಶಗಳನ್ನು ನಂಬಲ್ಲ ಅಂತ ಯಾರಾದರೂ ಹೇಳುವರಿದ್ರೆ ಅಂಥವರಿಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ಕೆಲವೊಂದು ಅರ್ಥ ಆಗಿರಬಹುದು ಅಂತ ಅನ್ಕೊತೀನಿ. ಸೊ ಇವತ್ತಿನ ಕಾರ್ಯಕ್ರಮದಲ್ಲೂ ನೀವು ಭಾಗವಹಿಸಿ ಇಷ್ಟೆಲ್ಲ ಮಾಹಿತಿಯನ್ನು ಕೊಟ್ಟಿರೋದಕ್ಕೆ ನಮ್ಮ ಹೆಗ್ಗದ್ದೆ ಸ್ಟುಡಿಯೋ ಕಡೆಯಿಂದ ತುಂಬ ಧನ್ಯವಾದ ಮೇಡಮ್. ಥ್ಯಾಂಕ್ ಯು. ನೋಡಿ, ಗೀತಾ ಚಂದ್ರಶೇಖರ್ ಅವ್ರ ಹತ್ರ ನಾವು ಮಾತಾಡ್ತಿರ್ಬೇಕಾದ್ರೆ ಸುಮಾರು ವಿಚಾರಗಳನ್ನು ನಾನಂತೂ ತಿಳ್ಕೊತಾ ಇದ್ದೀನಿ. ಸೊ ನಿಮಗೂ ರೇಖೆ ಬಗ್ಗೆ ಇಂಟ್ರೆಸ್ಟ್ ಇದ್ದರೆ ಅಥವಾ ಏನಾದರೂ ಸಮಸ್ಯೆಗಳಿಂದ ಬಳಲ್ತಾ ಇದ್ದರೆ ಅವರನ್ನು ಕಾಂಟ್ಯಾಕ್ಟ್ ಮಾಡಿ. ಈಗ ನೀವು ಕಲೀಲೇಬೇಕು ಅಂತಲ್ಲ, ನಿಮ್ಮ ಹತ್ರ ಇರುವಂಥ ಡೌಟ್ಸ್ಗಳನ್ನು ಬೇಕಾದರೆ ಏನಾದರೂ ಬದಲಾವಣೆ ಮಾಡ್ಕೋಬೇಕು, ಚೇಂಜಸ್ ಮಾಡ್ಕೋಬೇಕು ಅಥವಾ ಏನಾದರೂ ಪ್ರಶ್ನೆ ಇದೆ ಅಂತ ಹೇಳಿದ್ರೆ ಕಮೆಂಟ್ ಬಾಕ್ಸಲ್ಲೂ ಕೂಡ ನೀವು ಅದಕ್ಕೆ ಪ್ರಶ್ನೆಗಳನ್ನು ಬರೀಬೋದು. ಅದು ಕೂಡ ನಿಮ್ಗೊಂದು ಆಪ್ಷನ್ ಇರುತ್ತೆ. ನಾನು ಹೇಳೋದು, ಯಾವುದನ್ನೇ ಆಗಲಿ ನಂಬಿದ್ರೆ ನೇರವಾಗಿ ನಂಬಬೇಕು, ಅಥವಾ ನಮಗೆ ನಂಬಿಕೆ ಇಲ್ಲ ಅಂತ ಹೇಳಿ ಇನ್ನೊಬ್ಬರ ನಂಬಿಕೆಯನ್ನು ನಾವು ಹಾಳು ಕೂಡ ಮಾಡಬಾರ್ದು. ಅದಕ್ಕೂ ಕೂಡ ನಾವು ಯೋಗ್ಯರಾಗಿರೋದಿಲ್ಲ ಅಂತ ಹೇಳಿ ಇವತ್ತಿನ ಒಂದು ಕಾರ್ಯಕ್ರಮವನ್ನು ನಾನು ಮುಗಿಸ್ತಾ ಇದ್ದೀನಿ. ಸೊ ನಾಳೆ ಮತ್ತೊಂದು ಎಪಿಸೋಡ್ನಲ್ಲಿ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಸ್ಟೇ ಟ್ಯೂನ್ ಹೆಗ್ಗದ್ದೆ ಸ್ಟುಡಿಯೋ.